ಅಂಕಲ್ ಪ್ಲೀಸ್ ನನ್ನ ಸೀತಮ್ಮನ ಬಿಟ್ಬಿಡಿ. ಸೀತಮ್ಮನ ಮಗಳು ನಾನು. ಸೀತಮ್ಮನ ಹೊಟ್ಟೆಲ್ಲ ಹುಟ್ಟಿದ್ದು. ಆದ್ರೆ ಶಾಲಿನಿ ಆಂಟಿ ಮತ್ತೆ ಡಾಕ್ಟರ್ ಅಂಕಲು ನಾನು ಅವ್ರ ಮಗಳು ಅಂತ ಯಾಕಂತಾರೆ ಅಂತ ನನ್ಗೆ ಗೊತ್ತಿಲ್ಲ. ಅಯ್ಯೋ ಸಾರ್ ಬಿಟ್ಬಿಡಿ ಸರ್. ಅಯ್ಯೋ ಸಾರ್ ಸರ್ ಪ್ಲೀಸ್ ಸರ್. ಅಯ್ಯೋ ಸರ್. ಅಯ್ಯೋ ಸರ್. ನನ್ಗೆ ಅವ್ರ ಮನೆಗೆ ಹೋಗಕ್ ಇಷ್ಟ ಇಲ್ಲ ಅಂಕಲ್. ಯಾವಾಗ ನಮ್ಮನೆಗೆ ಹೋಗ್ತೀನೋ ಅಂತ ಅನ್ಸುತ್ತೆ. ವಾರಕ್ಕೆ ಶನಿವಾರ ಮಾತ್ರ ನನ್ನ ಅಪ್ಪ ಅಮ್ಮನ ಜೊತೆ ಇರ್ಬೋದಂತೆ. ನೆನ್ನೆ ಬಾಗ್ಲು ಓಪನ್ ಇತ್ತ. ಅದಕ್ಕೆ ನಾನು ಸೀತಮ್ಮನ ನೋಡಕ್ ಹೋದೆ. ಅದಕ್ಕೆ ನನ್ ಸೀತಮ್ಮನ ಜೈಲಿಗೆ ಹಾಕಿದ್ರ ಅಂಕಲ್. ಪ್ಲೀಸ್ ಅಂಕಲ್ ನನ್ ಸೀತಮ್ಮನ ಬಿಟ್ಬಿಡಿ. ಪ್ಲೀಸ್ ಅಂಕಲ್. ದೊಡ್ಡ ಪೊಲೀಸ್ ಆಂಟಿ ಎಲ್ಲಿ? ಅವ್ರನ್ನ ಕೇಳಿದ್ರೆ ಅವ್ರು ನನ್ನ ಸೀತಮ್ಮನ ಬಿಟ್ಬಿಡ್ತಾರೆ ಅಲ್ವಾ? ನೀನು ಸ್ವಲ್ಪ ಹೊತ್ತಲ್ಲೇ ಸೀತಮ್ಮನ ಆಚೆ ಬಿಟ್ಬಿಡ್ತಾರೆ. ಓಕೆ ಎಲ್ಲ ಆಳ್ಬಾರ್ದು ಬಂದ. ಸಿಹಿ ಬೇಬಿ, ನಿನಗೆ ಗೊತ್ತಾ ಕೆನಡಾ ಎಷ್ಟು ಸಕ್ಕತ್ತಾಗಿದೆ ಅಂತ? ನಿನ್ನ ಅಪ್ಪ ಅಮ್ಮನ ಜೊತೆ ಫ್ಲೈಟಲ್ಲಿ ಹೋಗ್ತೀಯಾ, ನಿನ್ಮೇಲಿಂದ ಅಲ್ಲೇ ಇರ್ತೀಯ. ನಿನ್ನ ಲೈಫೇ ಚೇಂಜ್ ಆಗುತ್ತೆ. ಇಲ್ಲ, ನನ್ ಸೀತಮ್ಮ ಮತ್ತೆ ಅಪ್ಪನ್ ಬಿಟ್ಟು ನಾನು ಎಲ್ಲಿಗೂ ಬರಲ್ಲ. ಯಾವ ಕ್ಯಾನಡಾಗೂ ಬರಲ್ಲ. ನೋಡು, ನಾವ್ ಏನೇ ಮಾಡಿದ್ರು ಸಿಹಿ ಮಣ್ಣಿಂದ ಸೀತಾ ಮತ್ತೆ ರಾಮ್ ಹೋಗ್ತಾ ಇಲ್ಲ. ಅದಕ್ಕೆ ಇದೆಲ್ಲ ಮತ್ತೆ ಮತ್ತೆ ಆಗ್ಬಾರ್ದು ಅಂತಾನೆ ನಾನು ಈ ಡಿಸಿಷನ್ ತಗೊಂಡಿದ್ದು. ಈ ಎಲ್ಲ ಕನ್ಫ್ಯೂಷನಿಂದ ದೂರ ಆಗಬೇಕು ಅಂದರೆ ನಾವು ಫಿಸಿಕಲಿ ಇಲ್ಲಿಂದ ದೂರ ಹೋಗೋದೇ ಸರಿ. ಫೈನಲಿ ನಾನು ಒಂದು ಮಾತಾದ್ರೂ ನೀನು ಕೇಳ್ತಾ ಇದೆಯಲ್ಲ ಶ್ಯಾಮ್, ಇದೇ ನನಗೆ ದೊಡ್ಡ ಸಮಾಧಾನ. ಎಲ್ಲಿ ನೀನು ಇದಕ್ಕೂ ಒಪ್ಪಲ್ವೋ ಅನ್ಕೊಂಡಿದ್ದೆ. ಥ್ಯಾಂಕ್ ಯು. ನಮ್ಮ ಮಗಳಿಗೋಸ್ಕರ ನೀನು ಡಿಸಿಷನ್ ತಗೊಂಡಿದ್ಯಾ, ಅದು ಸರಿ ಇದೆ ಅಂದಮೇಲೆ ನಾನು ಒಪ್ಪದೇ ಇರ್ತೀನ ಶಾಲಿನಿ. ಅದ್ರ ಜೊತೆಗೆ ನಮ್ಮ ಮಗಳಿಗೋಸ್ಕರ ಇನ್ನೊಂದು ಮುಖ್ಯವಾದ ಕೆಲಸ ಮಾಡೋದು ಬಾಕಿ ಇದೆ. ಏನದು? ಸೀತಾ ಮೇಲೆ ನಾವು ಹಾಕಿರೋ ಕೇಸೆಲ್ಲ ವಾಪಸ್ ತಗೊಂಡು ಸೀತಾ ವಾಪಸ್ ಮನೆ ಬರುವಾಗ ಮಾಡಿ ನಾವು ಕೆನಡಾಗೆ ಹೊರಬೇಕು. ವಾಟ್? ಏನ್ ಹೇಳ್ತಿದ್ಯಾ ಶ್ಯಾಮ್? ಹೌದು, ಸೀತಾ ಅರೆಸ್ಟ್ ಆಗಿರೋದು ನಾನು ನೋಡಿ ಸಿಹಿ ತುಂಬಾನೇ ಕುಗ್ಗಿದ್ದಾಳೆ. ಎಷ್ಟೇ ಆದರೂ ಇಷ್ಟು ವರ್ಷ ಅವರೇ ತಾನೆ ಅವಳಿಗೆ ತಾಯಿ ಆಗಿದ್ದು. ಇಲ್ಲ, ನನ್ನ ಮಗಳು ಲೈಫ್ ಲಾಂಗ್ ಸೀತಾ ಅವರು ಜೈಲಲ್ಲಿರೋದನ್ನ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ನಾನಂತ ಅವಕಾಶ ಮಾಡಿಕೊಡಲ್ಲ. ಜೀಜು, ಸೀತಾ ಆಚೆ ಬಂದ್ರೆ ನಾವಿಷ್ಟೆಲ್ಲ ಮಾಡಿದಕ್ಕೆ ಏನ್ ಅರ್ಥ ಇರುತ್ತೆ? ಸಿಹಿ ಲೈಫಲ್ಲಿ ಸೀತಾರಾಮ್ ಇರಬಾರ್ದು ಅಂತ ನೀನು ಯಾವಾಗಲೂ ಬಯಸ್ತೀಯ ಅಲ್ವಾ ಶಾಲು? ಎಸ್, ಸೀತಾ ಅವರು ಸಿಹಿಗೆ ಗುಡ್ ಬೈ ಹೇಳಬೇಕು. ಆದರೆ ಎಲ್ಲಿ ಒಳಗಿಂದ ಅಲ್ಲ, ನಾವೇ ಇವಳಿಗೆ ಅಪ್ಪ ಅಮ್ಮ ಅಂತ ಅವರೇ ಅರ್ಥ ಮಾಡಿಸಿ ನಮ್ಮ ಜೊತೆ ಕಳಿಸ್ಕೊಡ್ಬೇಕು. ಆಗ್ಲೇ ಇವಳ ಫ್ಯೂಚರ್ ನಮ್ಮ ಜೊತೆಗೆ ಚೆನ್ನಾಗಿರೋದಕ್ಕೆ ಸಾಧ್ಯ. ಬಟ್ ಶ್ಯಾಮ್, ನಾವು ಕೆನಡಾಗೆ ಹೋಗೋದಂತೂ ಗ್ಯಾರಂಟಿ, ಇದರಲ್ಲಿ ಯಾವ ಡೌಟು ಇಲ್ಲ. ನೀನೇನು ಚಿಂತೆ ಮಾಡಬೇಕು. ಆದರೆ ಅದಕ್ಕೂ ಮುಂಚೆ ಸೀತಾ ರಿಲೀಸ್ ಆಗಬೇಕು ಅಷ್ಟೇ.
ಹಲೋ. ಅಂಕಲ್ ನಾನು ಶ್ರೀರಾಮ್ ದೇಸಾಯಿ ಮಾತಾಡ್ತಾ ಇದ್ದೀನಿ. ಹಾ ಹೇಳು ರಾಮ್, ಅಪರೂಪಕ್ಕೆ ನಾನು ನೆನೆಸ್ಕೊಬಿಟ್ಟಿದ್ಯಾ? ಏನಿಲ್ಲ ಅಂಕಲ್, ಒಂದು ಹೆಲ್ಪ್ ಆಗಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದ್ದೀನಿ. ಅಂಕಲ್, ನಾನು ಈಗಿರೋ ಸಿಚುವೇಶನಲ್ಲಿ ಡೀಟೇಲ್ ಆಗಂತೂ ಏನು ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ಬಟ್ ತಪ್ಪೇ ಮಾಡ್ದಿರೋ ನನ್ನ ವೈಫ್ ಅರೆಸ್ಟ್ ಆಗಿದ್ದಾರೆ. ಬೇಲ್ ಕೊಡ್ಸಕ್ಕಂತ ಬರ್ತಿದ್ದ ಲಾಯರ್ಗೆ ಆಕ್ಸಿಡೆಂಟ್ ಆಗೋಯ್ತು. ಬೇರೆ ಯಾರು ಇವಾಗ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡೋಣ ಅಂದರೆ ಯಾರೂ ಸಿಗ್ತಾ ಇಲ್ಲ. ಅಂಕಲ್, ಓನ್ಲಿ ಯು ಕ್ಯಾನ್ ಹೆಲ್ಪ್ ಮೀ ಔಟ್. ದಯವಿಟ್ಟು ನನ್ನ ವೈಫ್ನ ಸ್ಟೇಷನಿಂದ ಬಿಡ್ಸೋಕ್ಕಾಗುತ್ತಾ ಅಂಕಲ್? ಅಂಕಲ್, ಈ ಕೆಲಸ ನಿಮ್ಮಿಂದ ಮಾಡೋದಕ್ಕೆ ಮಾತ್ರ ಸಾಧ್ಯ. ಸೀತಾಗೆ ಬೇಲ್ ಸಿಕ್ಕಿದ ತಕ್ಷಣ ನಾನು ನಿಮ್ಮನ್ನ ಮೀಟ್ ಆಗ್ತೀನಿ, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಅಂಕಲ್. ಬಟ್ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಇದೊಂದು ಹೆಲ್ಪ್ ಮಾಡೋದಕ್ಕಾಗತ್ತಾ ಪ್ಲೀಸ್? ರಾಮ್ ರಾಮ್, ನೀನು ಎಷ್ಟೆಲ್ಲ ಕೇಳ್ಕೋಬೇಕಾಗಿಲ್ಲ ಕಣ. ಸೀತಾ ಯಾಕೆ ಅರೆಸ್ಟ್ ಆದ್ಲು ಅನ್ನೋ ಕಾರಣ ಕೂಡ ನಾನು ಕೇಳಲ್ಲ. ನೀನು ಹೆಲ್ಪ್ ಕೇಳ್ತಾ ಇದೀಯ ಅಂದಮೇಲೆ ನಾನು ಹೆಲ್ಪ್ ಮಾಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನೀವೇನು ಕೇಳದೆ ಇದ್ರು ನಾನೇ ನಿಮ್ಮನ್ನ ಮೀಟ್ ಆಗಿ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಅಂಕಲ್. ಸರಿ ಸರಿ, ಇನ್ನೊಂದಿನ ಮೀಟ್ ಮಾಡಿ ಎಲ್ಲ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನಿಮ್ಮ ಈ ಋಣನ ಹೇಗೆ? ಚಚೆ, ಋಣದ ಮಾತೆಲ್ಲ ಯಾಕೋ ಆಡ್ತೀಯ? ನೀನು ಸೂರ್ಯಪ್ರಕಾಶ್ ಅವರು ನನಗೆ ಎಷ್ಟು ಬೇಕಾದವರು. ನಮಗೆ ಬೇಕಾದವ್ರ ಜೊತೆ ನಾವೇ ನಿಲ್ಬೇಕು ತಾನೆ. ಸೀತನ್ ರಿಲೀಸ್ ಮಾಡೋದಕ್ಕೆ ಏರ್ಪಾಡು ಮಾಡ್ತೀನಿ. ಥ್ಯಾಂಕ್ಸ್ ಅಂಕಲ್. ಬಾಯ್. ಇರ್ಲಿ. ಓಕೆ ಬಾಯ್.